Good evening, dear students. So next 24 marks problem on final accounts of banking company. So question paper 2019, question number 16, 24 marks. So problem will be very easy. ಯಾಕಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅನ್ನ ನೆನಪಿಟ್ಕೊಂಡ್ರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಯಾಕಂದ್ರೆ ಹೇಳಿದ್ರೆ ಶೆಡ್ಯೂಲ್ಸ್ 1 to 16 ಇರುತ್ತೆ, ಅದು ಚೇಂಜಸ್ ಆಗಲ್ಲ. ಸೊ 13, 14, 15, 16 ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹೇಗೆ ಫಾರ್ಮೇಟನ್ನು ಫಿಲ್ ಮಾಡಬೇಕು ಅಂತ. ಸೊ ಇವಾಗ 24 ಮಾರ್ಕ್ಸ್ ಪ್ರಾಬ್ಲಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡಬೇಕು. ಮತ್ತು ಈ ಫಾರ್ಮೇಟನ್ನು ಯಾವ ಕಾರಣಕ್ಕೂ ಚೇಂಜಸ್ ಮಾಡಬಾರ್ದು. ಯು ಕ್ಯಾನಾಟ್ ಚೇಂಜ್ ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಯು ಹ್ಯಾವ್ ಟು ರೈಟ್ ಆಸ್ ಇಟ್ ಈಸ್. ಜಸ್ಟ್ ಯು ಹ್ಯಾವ್ ಟು ಫಿಲ್ ದ schedule amount in the format. So you can make the alterations in the schedule calculation, it is 1 to 16, but in the format of profit and loss account and balance sheet no alterations are entered. So schedules to profit and loss account, that is schedule number 13, 14, 15, 16 ಈ ನಾಲ್ಕು schedules ಅನ್ನು ಪ್ರಿಪೇರ್ ಮಾಡಬೇಕು first before preparing the profit and loss account. So schedule number 13, that is interest earned. ಇದರಲ್ಲಿ ರೆಗ್ಯುಲರ್ ಆಗಿ ಬರುವಂತ ಐಟಮ್ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ ಅಂಡ್ ಬಿಲ್ಸ್ ಡಿಸ್ಕೌಂಟೆಡ್. ಈ ನಾಲ್ಕು ಐಟಮ್ ರೆಗ್ಯುಲರ್ ಆಗಿರುವಂಥದ್ದು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಬಂದಿದ್ದು ಒಂದು ಐಟಮ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೆ 1,20,000. ಸೊ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಇಂಟ್ರೆಸ್ಟ್ ಅಕ್ರೂಡ್ ಅಂತ ಇದೆ, ಸೊ ಅದನ್ನ ಆಡ್ ಮಾಡಬೇಕು 6,000. ದೆನ್ ಲೆಸ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್. ಸೊ ಇದನ್ನು ನಾವು 12 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಕೂಡ ಮಾಡಿದ್ದೀವಿ. ಸೊ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ 2,000 ಇದೆ. ಸೊ ಇದನ್ನ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡದಿದ್ರೆ ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. 6 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ನಾವು ಕಲ್ತಿದ್ದೀವಿ ಹೇಗೆ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ. ಸೊ ನಂಬರ್ ಆಫ್ ಡೇಸ್ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ನಾವು ಪರ್ಸೆಂಟೇಜ್ ವೈಸ್ ಅಲ್ಲಿ ರಿಬೇಟ್ ಆನ್ ಬಿಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 2,000. ಸೊ ಶೆಡ್ಯೂಲ್ ನಂಬರ್ 13 ಎಷ್ಟಾಗುತ್ತೆ 1,24,000. ಸೊ ಶೆಡ್ಯೂಲ್ ನಂಬರ್ 14 ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಅಂತ ಐಟಮ್ ಇದೆ, ದಟ್ ಈಸ್ 8,000 rupees. ಸೊ ಕಮಿಷನ್ ಅಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ರಿಸೀವ್ಡ್ ಅಂತ ಅರ್ಥ, ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ಪೇಡ್ ಅಂತ ಅರ್ಥ. ಸೊ ಪೇಡ್ ಅಂತ ಇದ್ರೆ ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ, ರಿಸೀವ್ಡ್ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 14 ಆಗುತ್ತೆ. ಸೊ ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಸೊ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಯಾವುದು ಇಲ್ಲ, ದಟ್ ಈಸ್ ಇಂಟ್ರೆಸ್ಟ್ ಆನ್ SB, RD, ಕರೆಂಟ್ ಅಕೌಂಟ್, FD. ಇದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಅದು ಯಾವ ಐಟಮ್ ಇಲ್ಲ, ಸೊ ನಿಲ್ ಆಗುತ್ತೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ 28,000 ಸ್ಯಾಲರಿ ಇದೆ. ಜನರಲ್ ಎಕ್ಸ್ಪೆನ್ಸಸ್ 27,000. ರೆಂಟ್ ಅಂಡ್ ಟ್ಯಾಕ್ಸಸ್ 3,000. ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರೀಬೇಕು, ಯಾಕಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ. ಸೊ ದಟ್ ಶುಡ್ ಬಿ ಆಡೆಡ್. ಸೊ 3,000 ಪ್ಲಸ್ 500, 3,500. ಸೊ ಎನಿ ಎಕ್ಸ್ಪೆನ್ಸಸ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಅಲ್ಲೇ ಆಡ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಶಿಫ್ಟ್ ಮಾಡಿದ್ರೆ ಆಯಿತು. ಸೊ ಈ ಪ್ರಾಬ್ಲಮ್ ಅಲ್ಲಿ ರೆಂಟಿಗೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಸೊ ಡೈರೆಕ್ಟ್ ಆಫ್ ಫೀಸ್ 2,000. ಸೊ ಟೋಟಲ್ ವಿಲ್ ಬಿ 60,500. ನೆಕ್ಸ್ಟ್ ಪ್ರೊವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್. ಅದರಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ adjustment number 1. So provision for doubtful debts 1,500, that will come under provisions and contingencies. So these are the schedules required to prepare the profit and loss account. So next profit and loss account for the year ending 31/3/2018. So format ಅನ್ನು as it is ಬರಿಬೇಕು, ಏನು ಚೇಂಜಸ್ ಮಾಡಬಾರದು. So 13, 14, 15, 16. ಈಗ 13 1,24,000 as per the calculation in the previous slide. So other income 8,000, 1,32,000 ಆಗುತ್ತೆ ಟೋಟಲ್ ಇನ್ಕಮ್. ಶೆಡ್ಯೂಲ್ ನಂಬರ್ 15 ಇಲ್ಲ, ನಿಲ್. 16 60,500 ಆಗುತ್ತೆ. ಪ್ರೊವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ 1,500. ಸೊ ಟೋಟಲ್ ಎಕ್ಸ್ಪೆಂಡಿಚರ್ 62,000. ಸೊ ನೆಟ್ ಪ್ರಾಫಿಟ್ 70,000 ಇದೆ, ಬಿಕಾಸ್ 1,32,000 minus 62, 70,000 ಬರುತ್ತೆ ನೆಟ್ ಪ್ರಾಫಿಟ್. ಸೊ 16,000 adjustment item, profit brought forward to next year 16,000. So total profit ಎಷ್ಟಾಯಿತು 86,000. So next fourth at appropriation
ಟ್ರಾನ್ಸ್ಫರ್ ಟು ರಿಸರ್ವ್ ಮ್ಯಾಂಡೇಟರಿ ಐಟಮ್ 20% ಕ್ಯಾಲ್ಕುಲೇಷನ್ ಮಾಡಬೇಕು 86,000 ಮೇಲೆ. ಸೊ ಇಟ್ ಕಮ್ಸ್ ಟು 14,000. ದೆನ್ ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ ಇಸ್ ನಾಟ್ ದೇರ್. Proposed dividend they have mentioned 17,000 and the balance 55,000, that is 86,000 minus 14,000 minus 17,000. So difference ಎಷ್ಟು ಬರುತ್ತೆ 55,000, total 86,000. So next, schedules to balance sheet. So schedules to balance sheet ಯಾವುದೆಲ್ಲ ಬರುತ್ತೆ, schedule number 1 ಇಂದ 12 ತನಕ. ಯಾಕಂದ್ರೆ 13, 14, 15, 16 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ರೆ 1 ಇಂದ 12 ಬ್ಯಾಲೆನ್ಸ್ ಶೀಟಿಗೆ ಕನೆಕ್ಷನ್ ಇರುವಂತದ್ದು. ಸೊ ಶೆಡ್ಯೂಲ್ ನಂಬರ್ ಒನ್ ಯಾವುದು, ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ದೇ ಹ್ಯಾವ್ ಮೆನ್ಷನ್ 50,000 ಇಕ್ವಿಟಿ ಶೇರ್ಸ್ ಆಫ್ ₹10 each, 5 lakh ಆಗುತ್ತೆ. ಸೊ ಸೆಕೆಂಡ್ ಒನ್ ರಿಸರ್ವ್ ಅಂಡ್ ಸರ್ಪ್ಲಸ್. ಅದರಲ್ಲಿ ಸ್ಟಾರ್ಟರ್ ರಿಸರ್ವ್ ಅದನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 14,000, ಅದನ್ನು ತಗೊಳ್ಬೇಕು. ನೆಕ್ಸ್ಟ್ ರಿಸರ್ವ್ ಫಂಡ್ ಐಟಮ್ ಇದೆ 2,50,000. ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ ಅಲ್ಲಿ ಬ್ರಾಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬರ್ತಿದೀವಿ 55,000. ಸೊ ಟೋಟಲ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು 3,19,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್. ಅದರಲ್ಲಿ ಕರೆಂಟ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್, ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್, 4 ಡೆಪಾಸಿಟ್ ಬರುತ್ತೆ. ಸೊ ಟೋಟಲ್ 2,95,000 ಆಗುತ್ತೆ. ನೆಕ್ಸ್ಟ್ ಬಾರೋವಿಂಗ್ಸ್. ಸೊ ಯಾವುದೇ ಬಾರೋವಿಂಗ್ಸ್ ಇಲ್ಲ, ನಿಲ್. ನೆಕ್ಸ್ಟ್ ಒನ್ ಶೆಡ್ಯೂಲ್ ನಂಬರ್ 5 ಅದರ್ ಲಯಬಿಲಿಟೀಸ್ ಅಂಡ್ ಪ್ರೊವಿಷನ್ಸ್. ಅದರಲ್ಲಿ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಅದನ್ನ ಇಲ್ಲಿ ಮೈನಸ್ ಮಾಡಿದೀವಿ ಶೆಡ್ಯೂಲ್ ನಂಬರ್ 13 ಅಲ್ಲಿ, ದಟ್ ಶುಡ್ ಬಿ ಕನ್ಸಿಡರ್ಡ್. ದೆನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಶೆಡ್ಯೂಲ್ ನಂಬರ್ 16 ಅಲ್ಲಿ ಕನ್ಸಿಡರ್ ಮಾಡಿದೀವಿ, 500 ಆಡ್ ಮಾಡಿದೀವಿ. ಸೊ 2 ಐಟಮ್ ಇದೆ, ಸೊ 2,500. ಸೊ ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ ದ RBI. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ RBI 1,93,000 ಐಟಮ್ ಇದೆ, ಅದನ್ನು ತಗೊಳ್ಳಿ. ನೆಕ್ಸ್ಟ್ ಮನಿ ಎಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ಸೊ ಮನಿ ಎಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ 50,000 ಇದೆ. ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್, ಬೇರೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ 30,000 ತಗೊಳ್ಬೇಕು ಇಲ್ಲಿ ಶೆಡ್ಯೂಲ್ ನಂಬರ್ 7 ಅಲ್ಲಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 8, ಇದು ಟೋಟಲ್ 80,000 ಆಗುತ್ತೆ ಶೆಡ್ಯೂಲ್ ನಂಬರ್ 7. ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್. ಸೊ ಅದರಲ್ಲಿ ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 4 lakh, ಇನ್ವೆಸ್ಟ್ಮೆಂಟ್ಸ್ 50,000, ಟೋಟಲ್ 4,50,000 ಆಗುತ್ತೆ. ನೆಕ್ಸ್ಟ್ ಅಡ್ವಾನ್ಸಸ್ ಅಲ್ಲಿ ಲೋನ್ಸ್, ಕ್ಯಾಶ್ ಕ್ರೆಡಿಟ್ ಅಂಡ್ ಅಡ್ವಾನ್ಸ್ 2,85,000 ಇದೆ. ಅದರಲ್ಲಿ RBD ಅನ್ನ ಲೆಸ್ ಮಾಡಬೇಕು. ಸೊ RBD ಕಮ್ಸ್ ಟು 1,500. ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ 1,500. ಪ್ರೊವಿಷನ್ಸ್ ಕ್ರಿಯೇಟ್ ಆಗಿದೆ. ಸೊ 2,83,500 ಔಟರ್ ಕಾಲಮ್. ದೆನ್ ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ 46,000. ಸೊ 2 ಐಟಮ್ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಬರುವಂತದ್ದು, ಲೋನ್ಸ್, ಕ್ಯಾಶ್ ಕ್ರೆಡಿಟ್ ಅಂಡ್ ಅಡ್ವಾನ್ಸ್, ಇನ್ನೊಂದು ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್. ಸೊ ಟೋಟಲ್ ಎಷ್ಟಾಗುತ್ತೆ 3,29,500. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್. ಅದರಲ್ಲಿ ಒಂದೇ ಇರೋದು ಪ್ರಿಮೈಸಸ್ 50,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 11 ಅದರ್ ಅಸೆಟ್ಸ್. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಸ್ಟಾಕ್ ಆಫ್ ಸ್ಟೇಷನರಿ 8,000, ಅಕ್ರೂಡ್ ಇಂಟ್ರೆಸ್ಟ್ 6,000, 14,000 ಟೋಟಲ್ ಆಯಿತು. ಶೆಡ್ಯೂಲ್ ನಂಬರ್ 12 ಕಾಂಟಿಂಜೆಂಟ್ ಲಯಬಿಲಿಟೀಸ್. ಸೊ ಎಂಡೋರ್ಸ್ಮೆಂಟ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಅಂತ ಇದೆ 1,15,000. ಸೊ ಅದು ಶೆಡ್ಯೂಲ್ ನಂಬರ್ 12 ಅಲ್ಲಿ ಬರುತ್ತೆ. ಯು ಕ್ಯಾನ್ ಚೆಕ್ ದ ಫಾರ್ಮ್ಯಾಟ್ ವಿಚ್ ಹ್ಯಾವ್ ಗಿವನ್, ದಟ್ಸ್ ದೇರ್ ಇನ್ ದ ಜೆರಾಕ್ಸ್ ಕಾಪಿ ಆಫ್ ದ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಆಸ್ ಇಟ್ ಈಸ್ ರೆಕಾರ್ಡ್ ಮಾಡಬೇಕು. ಸೊ ಫಸ್ಟ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್, ಅದರಲ್ಲಿ ಶೆಡ್ಯೂಲ್ ನಂಬರ್ 1, 2, 3, 4, 5 ಮತ್ತೆ ಟೋಟಲ್. ದೆನ್ ಅಸೆಟ್ಸ್ ಅಲ್ಲಿ 6, 7, 8, 9, 10, 11. ಸೊ 12th one ಕಾಂಟಿಂಜೆಂಟ್ ಲಯಬಿಲಿಟಿ, ಅದನ್ನು ಸಪರೇಟ್ ಆಗಿ ರೆಕಾರ್ಡ್ ಮಾಡಬೇಕು. ಓಕೆ, ಸೊ ಶೆಡ್ಯೂಲ್ ನಂಬರ್ 1 ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಿ 5 lakh. ಶೆಡ್ಯೂಲ್ ನಂಬರ್ 2 3,19,000. ಶೆಡ್ಯೂಲ್ ನಂಬರ್ 3 2,95,000. ಶೆಡ್ಯೂಲ್ ನಂಬರ್ 4 ನಾಟ್ ದೇರ್, ಬಾರೋವಿಂಗ್ಸ್ ಇಲ್ಲ, ನಿಲ್. ಶೆಡ್ಯೂಲ್ ನಂಬರ್ 5 2,500. ಸೊ ಟೋಟಲ್ ಲಯಬಿಲಿಟಿ ಎಷ್ಟಾಗುತ್ತೆ 11,16,500. ನೆಕ್ಸ್ಟ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 6 1,93,000. ಶೆಡ್ಯೂಲ್ ನಂಬರ್ 7 80,000. ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ 4,50,000. ಅಡ್ವಾನ್ಸಸ್ ಶೆಡ್ಯೂಲ್ ನಂಬರ್ 9 3,29,500.
fixed assets 50,000, other assets 14,000. So total 11,16,500. So ಎರಡು tally ಆಗಬೇಕು. And contingency liabilities, that is endorsement to customers, 1,15,000. So very easiest question to score the 24 marks. Just you should know the format of profit and loss account and balance sheet and a schedule and the item which comes under which schedule.